ಆತ್ಮೇಲೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಕರ್ನಾಟಕದಲ್ಲಿ ಏನು ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು RSSನ ಪ್ರಶ್ನೆ ಮಾಡಿದ್ರು. ಬಹಳಷ್ಟು ದೊಡ್ಡ ಪ್ರಮಾಣದ ಮಿಂಚಿನ ಸಂಚಲನ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಅದರಲ್ಲೂ ವಿಶೇಷವಾಗಿ BJP ಮತ್ತು ಹಿಂದೂ ಪರ ನಾಯಕರುಗಳ ಹೇಳಿಕೆಗಳನ್ನು ನೋಡಿದ್ರೆ RSSನ ಸಂಸ್ಕಾರ ಹೆಂಗಿದೆ ಅಂತೇಳಿ ಬಚ್ಚಲ ಬಾಯಿ ಈಶ್ವರಪ್ಪ ಏನು ಪ್ರಿಯಾಂಕ್ ಖರ್ಗೆ ಅವ್ರನ್ನ ಪ್ರಶ್ನೆ ಮಾಡುವಂಥ ರೀತಿ, ಏಕವಚನದ ಹಾವಭಾವ ನೋಡಿದ್ರೆ BJP ಅವರು ನಿಮ್ಮನ್ನು ಹೊರಗೆ ಹಾಕಿದ್ದು ಕರೆಕ್ಟ್ ಅಂತ ಹೇಳಿ ನಮಗೆ ಅನ್ನಿಸ್ತಾ ಇದೆ. ಯಾವಾಗಲೂ ತೂಕದಿಂದ ಮಾತಾಡಬೇಕು. ನಿಮ್ಮ ಹರಕು ಬಾಯಿ, ನಿಮ್ಮ ಜೊಲ್ಲು ಸುರಿಸೋ ಬಾಯಿ ನೋಡಿದ್ರೆ ಈಶ್ವರಪ್ಪ ಒಬ್ಬ ಹುಚ್ಚನಾಯಿನ ಬೊಗಳ್ದೈತಲ್ಲ ಆ ರೀತಿ ಬೊಗಳ್ತಾ ಇರುವುದನ್ನು ನೋಡಿ ಈ ದೇಶದ ಸಂವಿಧಾನ, ಕಾನೂನು ಸುವ್ಯವಸ್ಥೆ ಅಥವಾ ಘನತೆ ಗೌರವಗಳ ಪದಗಳೇ ಇವ್ರಿಗೆ ಗೊತ್ತಿಲ್ಲ. RSS ಇವ್ರಿಗೆ ಎಂಥ ಸಂಸ್ಕಾರ ಕೊಟ್ಟಿತು ಅನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಕಾಡ್ತಾ ಇರಬೇಕಾದ ಸಂದರ್ಭದಲ್ಲಿ ಇನ್ನೋರ್ಬ ದಲಿತ ಸಮಾಜದ ಬಹಳ ದೊಡ್ಡ ನಾಯಕ, 70-80 ವರ್ಷ ಅವಧಿನ್ರಿ ನಾನು ಅಂತ ಹೇಳುವಂಥ ರಮೇಶ್ ಜಿಗಜಿಣಗಿ, ಬಿಜಾಪುರದ MP ಇವರು ಏನು ಬಿಜಾಪುರದ ಕ್ಷೇತ್ರದಲ್ಲಿ ತಮ್ಮ ಏನು ಪ್ರವಾಸ ಮಾಡೋ ಸಂದರ್ಭದಾಗ ಇರ್ಬೋದು ಅಥವಾ ಎಲೆಕ್ಷನ್ ಪ್ರಚಾರ ಸಂದರ್ಭದಾಗ ಎಲ್ಲಾ ದೇವಸ್ಥಾನಗಳ ಹೊರಗಡೆಯಿಂದ ನಮಸ್ಕಾರಗಳನ್ನ ಮಾಡಿ ಅಸ್ಪೃಶ್ಯತೆಯನ್ನ ಜೀವಂತ ಇಟ್ಟಿರ್ತಕ್ಕಂಥ ಮಹಾನ್ ಮೇಧಾವಿ. ಇದು ನಿಮ್ಮ RSS ಸಂಸ್ಕೃತಿನ? ಇವ್ರು ಏನ್ ಹೇಳಿಕೆ ಕೊಡ್ತಾರಪ್ಪ ಅಂದ್ರ, ಪ್ರಿಯಾಂಕ್ ಖರ್ಗೆ ಏನು ಮಾತನಾಡಿದನಲ್ಲ, ಇವೊಬ್ಬ ದಲಿತ ಮನುಷ್ಯನಿಗೆ ಯಾಕೆ ಬೇಕಿದು RSS ಬಗ್ಗೆ ಮಾತನಾಡುವಂಥದ್ದು? ಈ RSS ಬಗ್ಗೆ ಮಾತನಾಡಿದವರೆಲ್ಲರೂ ಹೋಗ್ಯಾರ, ಸತ್ ಹೋಗ್ಯಾರ ತಂದ್ರು, ಏನ್ ಅವ್ರನ್ನ ಮರ್ಡರ್ ಮಾಡಾಗೈತೆ ತಂದ್ರು, ಅಥವಾ ಏನ್ ರಾಜಕೀಯ ನಿವೃತ್ತಿ ಆಗ್ಯಾರ ಅಂತ ಹೇಳಿದ್ರು, ಏನ್ ಇವ್ರ ಮಾತಿನ ಅರ್ಥ ಗೊತ್ತಿಲ್ಲ. RSS ಬಗ್ಗೆ ಮಾತನಾಡಿದವರೆಲ್ಲರೂ ಹೋಗ್ಯಾರ, ಒಬ್ಬ ದಲಿತ ಮನುಷ್ಯ ಆಗಿ ಯಾಕೆ ಬೇಕಿತ್ತನಿಗೆ? ಇವ್ರಪ್ಪ ಏನು ಕಾಂಗ್ರೆಸ್ನಾಗ ದುಡ್ದಲ್ಲ, ಅದರ ಪ್ರತಿಫಲವಾಗಿ ಇವನಿಗೆ ಸ್ಥಾನ ಸಿಕ್ಕದೆ ಅಂತೇಳಿ ಏಕವಚನದಾಗ ಮಾತನಾಡುವ ಮೂಲಕ ತಮ್ಮ ವಯಸ್ಸಿಗೆ ತಕ್ಕಂತೆ ಮಾತನಾಡೋದನ್ನ ಬಿಟ್ಟು, ಭಾರತ ದೇಶದ ಸಂವಿಧಾನದ ಪ್ರಕಾರ ಮಾತನಾಡೋದನ್ನ ಬಿಟ್ಟು, ರಮೇಶ್ ಜಿಗಜಿಣಗಿ ಅಂತಹ ಒಬ್ಬ ದಲಿತ ಅಸ್ಪೃಶ್ಯ ಇವತ್ತೇನಾದ್ರೂ ವಿಜಯಪುರದ MP ಆಗಿದ್ದೀರಿ, ರಾಜಕೀಯ ಅಸ್ತಿತ್ವ ನಿಮ್ಗೈತೆ ಅಂದ್ರೆ ಇದಕ್ಕೆ RSS, BJP ಅಥವಾ ಯಾರೂ ಕಾರಣ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮಗೆ ಆರ್ಟಿಕಲ್ಗಳನ್ನ ಕೊಡುವ ಮೂಲಕ, ಸಂವಿಧಾನದಲ್ಲಿ ಹಕ್ಕುಗಳನ್ನ ಕೊಡುವ ಮೂಲಕ ನಿನ್ನೊಬ್ಬನ ಮನುಷ್ಯನಾಗಿ ಒಬ್ಬ ರಾಜಕಾರಣಿಯಾಗಿ ಮಾಡಿದ್ದಾರ. ಇವತ್ತು ಅಂಬೇಡ್ಕರ್ ಅವರೇ ಭಾರತ ದೇಶದಲ್ಲಿ ಸಮಾನತೆ ಇರಬೇಕು, ಕಾನೂನಿನ ಮುಂದೆ ಎಲ್ಲರೂ ಸಮಾನರಾಗಿರ್ಬೇಕು, ಅಸ್ಪೃಶ್ಯತೆ ನಿವಾರಣೆ ಆಗಬೇಕು, ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಪ್ರತಿಯೊಬ್ಬರನ್ನ ಪ್ರಶ್ನೆ ಮಾಡುವಂತದ್ದು ಇರಬೇಕು ಅಂತ ಹೇಳಿದ್ರ, ಪ್ರಶ್ನೆ ಮಾಡಲೇಬಾರ್ದಂತ ಹೇಳುವಂತಹ ರಮೇಶ್ ಜಿಗಜಿಣಗಿ, ನೀವು ಯಾರ ರಕ್ತದವರು? ನಿಮ್ಮ ರಕ್ತ ಯಾರದು? ಅಂಬೇಡ್ಕರ್ ರಕ್ತ ಹೇಳಿದ್ರು ಅವರು. ನೋಡಿ, ನೀವು ಯಾರೇ ಏನೇ ಹೇಳಿದ್ರು ಕೂಡ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ರಕ್ತ, ನಾನು ಸಾವರ್ಕರ್ ರಕ್ತ ಅಲ್ಲ, ಅಂಜಿ ಹೆದರಿ ಹೋಗಕ್ಕೆ ನಾನು ಸಾವರ್ಕರ್ ರಕ್ತ ಅಲ್ಲ, ನಾನು ಅಂಬೇಡ್ಕರ್ ರಕ್ತ ಐತಿ, ನಾ ಪ್ರಶ್ನೆ ಮಾಡ್ತೇನೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ನಿಮ್ಗೆ ತಿರುಗೇಟ್ ಕೊಟ್ಟಾರ. ಈಗ ನೀವು ಹೇಳಿಕೆ ಕೊಡ್ಬೇಕು, ನಿಮ್ಮ ರಕ್ತ ಯಾವುದು? ಜಿಗಜಿಣಗಿ ಅವರೇ, ಅಂಬೇಡ್ಕರ್ ರಕ್ತ ಅಂತ ಅಲ್ಲ ನೀವು ಒಪ್ಕೊಂಡ್ಬಿಟ್ರಿ. ಯಾಕಂದ್ರೆ ಅಂಬೇಡ್ಕರ್ ಅವರು ತಮ್ಮ ಇಡೀ ಜೀವನ ಪೂರ್ತಿ ಸಮಾನತೆಗಾಗಿ ಹೋರಾಟ ಮಾಡಿದವರು, ಈ ದೇಶದ ಅಸ್ಪೃಶ್ಯ ಜನರಿಗೆ ಬದುಕನ್ನ, ಹಕ್ಕನ್ನ ಕೊಟ್ಟವರು, ಕಾನೂನಾತ್ಮಕವಾಗಿಯೂ ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ಸಹ ಎಲ್ಲ ರೀತಿಯ ಹಕ್ಕುಗಳನ್ನ ಕೊಟ್ಟಾಗ ನೀವು ಯಾಕೆ ಅದನ್ನ ಒಲ್ಲಂತ ಇದ್ರು, ತಿರಸ್ಕಾರ ಮಾಡ್ತಾ ಇದ್ರು, ಏನು ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡ್ತಾ ಇದ್ರು, ಅಥವಾ ಈ ದೇಶದೊಳಗಡೆ ಅಸ್ಪೃಶ್ಯತೆ ಜೀವಂತ ಇರ್ಲಿ ಅಂತ ಇನ್ನೂ ನಿಮ್ಮ ಆಶೆ ಐತು? ಏನಿದು ನಿಮ್ಮ ಮುಂದಿನ ರಾಜಕೀಯ ಭವಿಷ್ಯ ಭದ್ರಪಡಿಸ್ಕೊಳ್ಳಕ್ಕೋ, ಅಥವಾ ಇಲ್ಲಿವರೆಗೂ ನಿಮಗೆ BJP ಅವರು ಏನು ಸಾಕಿದಾರಲ್ಲ ನಿಮ್ಮನ್ನು ಬೀದಿ ನಾಯಿಗಳ ತರ, ಕಾಂಗ್ರೆಸ್ನಾಗ BJP ಕೆಲವೊಂದು ನಾಯಕರುಗಳನ್ನ ಅವ್ರ ಋಣ ತೀರ್ಸಾಕೋ, ಏನು ಅಂಬೇಡ್ಕರ್ ಅವರ ಬೆನ್ನಾಗ ಚೂರಿ ಹಾಕಕ್ಕೆ ಮೀರ್ ಸಾಧಿಕನ ವಂಶಸ್ಥರು ನೀವು ಯಾರು ಅಂತೇಳಿ ಬಹಿರಂಗ ಪಡಿಸ್ಬೇಕಂತೇಳಿ ಇಡೀ ದಲಿತ ಸಮಾಜ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದೆ. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಏನು ಹಿಂದೂ ಧರ್ಮದಲ್ಲಿ ಭಾರತ ದೇಶದ ಸಂವಿಧಾನ ಸಿಗೋದಕ್ಕಿಂತ ಪೂರ್ವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅನ್ನ ಜಾರಿ ಮಾಡೋದಕ್ಕಿಂತ ಪೂರ್ವದಲ್ಲಿ ಹೆಣ್ಣು ಮಗಳು ಮನಿ ಒಳಗಡೆ ಇರಬೇಕು, ಗಂಡ ಸತ್ತರ ಬಿಳಿ ಸೀರೆ ಉಟ್ಕೋಬೇಕು, ತಲೆ ಬೋಳ್ಸ್ಕೋಬೇಕು. ಅದಕ್ಕಿಂತ ಹಿಂದೋದ್ರ ಸತಿ ಸಾಗಮನ ಪದ್ಧತಿ, ಗಂಡ ಸತ್ತಂದ್ರೆ ಗಂಡನ ಚಿತೆಯಲ್ಲಿ ಹಾಕಿನ ಭಸ್ಮವಾಗಿ ಹೋಗ್ಬೇಕು. ಇಂದಿಗೂ ಕೆಲವೊಂದು ಭಾಗಗಳಲ್ಲಿ ಗಂಡ ಸತ್ತ ಹೆಣ್ಣು ಮಕ್ಕಳಿಗೆ ಯಾವುದೇ ಸ್ಥಾನಮಾನ ಇಲ್ಲ, ಒಳ್ಳೆ ಕಾರ್ಯಕ್ರಮಗಳಿಗೆ ಅವ್ರನ್ನ ಕರೆಸಂಗಿಲ್ಲ. ಯಾಕಂದ್ರೆ ಸಮಾಜಕ್ಕೆ ಅವರೊಂದು ರೀತಿ ಅನಿಷ್ಟ, ಗಂಡ ಸತ್ತವರು. ಈ ರೀತಿಯ ವಾತಾವರಣ, ಹೆಣ್ಣು ಮಕ್ಕಳಿಗೆ ಶಿಕ್ಷಣವೇ ಇರಲಿಲ್ಲ, ಆಸ್ತಿಯಲ್ಲಿ ಹಕ್ಕಿರಲಿಲ್ಲ. ಇದನ್ನ ಕೊಡಿಸ್ಬೇಕಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅನ್ನ ರೆಡಿ ಮಾಡಿದ್ರ
ಅವಾಗ ಇದೇ RSS ಹಿಂದೂ ಧರ್ಮಕ್ಕೂ ಅಂಬೇಡ್ಕರ್ ಅವ್ರಿಗೆ ಏನ್ ಸಂಬಂಧ ರೀ? ನಮ್ಮ ಹಿಂದೂ ಧರ್ಮದಾಗ ಬೇರುಗಳಿಗೆ ಮೂಲ ಬೇರುಗಳಿಗೆ ಯಾಕೆ ಅಂಬೇಡ್ಕರ್ ಕೊಡ್ಲಿ ಪೆಟ್ಟು ಹಾಕ್ತಾರ? ಹೆಣ್ಣು ಮಕ್ಕಳ ಬಗ್ಗೆ ಯಾಕೆ ಮಾತಾಡ್ತಾರ? ಹೆಣ್ಣು ಮಕ್ಕಳನ್ನ ಪುರುಷರ ಸಮಾನವಾಗಿ ನಿಲ್ಲಿಸಿ ಏನ್ ಮಾಡಕ್ ಹೊಂಟಾರ ಇವ್ರು ಅಂತ ಹೇಳಿ ಮುಂಬೈನ ಶಿವಾಜಿ ಪಾರ್ಕ್ ನಲ್ಲಿ ಅಂಬೇಡ್ಕರ್ ಸಾಹೇಬರ ವಿರುದ್ಧ ಲಕ್ಷಾಂತರ ಹಿಂದೂಪರ ಸಂಘಟನೆಗಳು ಹೋರಾಟ ಮಾಡಿ ಅವಮಾನ ಮಾಡಿದ್ರು. ಅಂಬೇಡ್ಕರ್ ಸಾಹೇಬರು ಜಗ್ಲಿಲ್ಲ, ಕುಗ್ಲಿಲ್ಲ. ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಮೂಲಕ ತಮ್ಮ ಏನು ನಿರ್ಧಾರ ಇತ್ತು ಅದಕ್ಕೆ ಅಚಲವಾಗಿ ನಿಂತು ಹಿಂದೂ ಕೋಡ್ ಬಿಲ್ ಅನ್ನು ಜಾರಿ ಮಾಡಿದ್ರು. ಆ ಹಿಂದೂ ಕೋಡ್ ಬಿಲ್ ಜಾರಿಯಾದ ಪರಿಣಾಮವೇ ಭಾರತ ದೇಶದ ಎಲ್ಲಾ ಹೆಣ್ಣು ಮಕ್ಕಳಿಗೆ ಅವರವರ ತಂದೆ ಆಸ್ತಿಗಳಲ್ಲಿ ಹಕ್ಕು ಸಿಕ್ತು, ಶಿಕ್ಷಣ ಕಲಿಲಿಕ್ಕೆ ಅವಕಾಶ ಸಿಕ್ತು, ರಾಜಕಾರಣಿ ಆಗ್ಲಿಕ್ಕೆ ಅವಕಾಶ ಸಿಕ್ತು, ಉದ್ಯಮಿಗಳಾಗ್ಲಿಕ್ಕೆ ಅವಕಾಶ ಸಿಕ್ತು. ಎಲ್ಲ ಈಗ ಮೈ ಮೇಲೆ ಬಂಗಾರ, ನಾನು IAS, IPS, PSI, PDO ನಾನು ಏನೆಲ್ಲ ಅಧಿಕಾರಿ ಅನುಭವಿಸ್ತಾ ಇದಾರಲ್ಲ, ಇದು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಹಿಂದೂ ಕೋಡ್ ಬಿಲ್ನ ಪರಿಣಾಮ, ಅವರು ಕೊಟ್ಟಿರ್ತಕ್ಕಂಥ ಭಿಕ್ಷೆ. ಈಗ ಅದೇ ಮಾದರಿಯಲ್ಲೇ RSSಗೆ ಏನೋ 150ಕ್ಕಿಂತಲೂ ಹೆಚ್ಚು ರಾಷ್ಟ್ರಗಳೊಳಗೆ RSS ಐತಿ. ಅಲ್ಲಿ ಯಾಕೆ ಐತದು? ಏನು ಮಾಡ್ತಾ ಇದೆ ಅಲ್ಲಿ RSS? ಅಲ್ಲಿ ಐತಂದ್ರೆ ಅಲ್ಲಿಂದ ದುಡ್ಡು ಇಂಡಿಯಾಕ್ಕೆ ಬರ್ತಾ ಇದೆಯಾ ತಾನೆ? ಲಕ್ಷಾಂತರ ಜನ ನೀವು ಏನು ಇದನ್ನ ಏನು ಮಾಡ್ತಿರಲ್ಲ RSS ಪಥಸಂಚಲನಗಳಲ್ಲಿ ಲಕ್ಷಾಂತರ ಜನ ಸೇರ್ತಾ ಇದ್ದೀರಿ. ಯಾವ ಕಾನೂನಡಿಯಲ್ಲಿ ಸೇರ್ತಾ ಇದ್ದೀರಿ? ಆ ಡ್ರೆಸ್ಸಿಗೆ ರೊಕ್ಕ ಎಲ್ಲಿಂದ ಬಂತು? ಲಾಟಿಗೆ ರೊಕ್ಕ ಎಲ್ಲಿಂದ ಬಂತು? ಏನು ಗುರುದಕ್ಷಿಣೆ ಅಂತ ಹೇಳಿ ದುಡ್ಡು ಜಮಾ ಮಾಡ್ತಿರಲ್ಲ ಪ್ರತಿ ವರ್ಷ, ಆ ದುಡ್ಡು ಎಲ್ಲಿ ಹೊಂಟೈತೆ ಅಂತ ಈ ದೇಶದ, ಈ ರಾಜ್ಯದ ಒಬ್ಬ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವ್ರು ಕೇಳ್ತಾ ಇದ್ರಿ. ಯಾಕೆ ಉತ್ತರ ಕೊಡಕ್ಕೆ ಏನ್ ನಿಮಗ? ಉಳಿದಕ್ಕೆಲ್ಲ ಬೇರೆ ಬೇರೆ ಪಿಂಪ್ ಗಿರಾಕಿ ಅವ್ರವ್ರು ಕಾನೂನು ಸಂವಿಧಾನ ಹಿಡ್ಕೊಂಡು ಮಾಡಿದ್ರಿ. ಸಂವಿಧಾನ ನೋಡ್ರಿ, ನಮ್ಮ ಸಂವಿಧಾನ ನೋಡ್ರಿ, ನಮ್ಮ ಸಂವಿಧಾನ ಹೇಳ್ತದೆ ಅಂತೇಳಿ ಇದು ಯಾಕೆ ಸಂವಿಧಾನ ಇಟ್ರೊಳಗೆ ಬರಬಾರ್ದು? ಇದು ಸಾರ್ವಜನಿಕರ ಪ್ರಶ್ನೆ ಕೇಳ್ತಾ ಇದ್ದಾರ. ಇದು ಈ ಭಾರತ ದೇಶ. ಈಗ ಈಶ್ವರಪ್ಪ ಹೇಳ್ತಾನೆ, ಏನು ನಿಮ್ಮ ಅಪ್ಪಂದ ಇದು ಭಾರತ ದೇಶ? ನಿಮ್ಮ ಅಪ್ಪಗಳದ ಭಾರತ ದೇಶ? ಇದು ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯ ದೇಶ ಇದು. ಏನು RSSಗೆ ಭಾರತ ದೇಶವನ್ನು ಬರೆದು ಕೊಟ್ಟಿಲ್ಲ, ಹಿಂದೂ ಧರ್ಮಕ್ಕೂ ಭಾರತ ದೇಶವನ್ನು ಬರೆದು ಕೊಟ್ಟಿಲ್ಲ. ಹಿಂದೂ ಧರ್ಮದ ಏನು ಹಿಂದೂ ರಾಷ್ಟ್ರ ಈ ದೇಶ ಎಂದೂ ಆಗಂಗಿಲ್ಲ. ಯಾಕಂದ್ರೆ ಇಲ್ಲಿ ಸಮಾನತೆ, ಸ್ವಾಭಿಮಾನ, ಬಹುತ್ವದ ಭಾರತ, ಪ್ರತಿಯೊಂದು ಧರ್ಮ, ಪ್ರತಿಯೊಂದು ಸಂಸ್ಕೃತಿ ಎಲ್ಲರೂ ಬದುಕಕತ್ತಾರೆ ಇಲ್ಲಿ. ಎಲ್ಲಿವರೆಗೂ ಭಾರತ ದೇಶದ ಸಂವಿಧಾನ ಇದೆಯೋ ಅಲ್ಲಿವರೆಗೂ ಹಿಂದೂ ರಾಷ್ಟ್ರವೂ ಆಗಂಗಿಲ್ಲ. ಇದೇನು RSS ಪುಂಡಾಟಿಕೆ ಮಾಡ್ತಾ ಇದೆಯಲ್ಲ, ನಾವು ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಕಾನೂನು ಐತೇನು? ಏನೇನೋ ಸುಪ್ರೀಂ ಕೋರ್ಟ್ ಜಡ್ಜಸ್ ಇದೆಲ್ಲ ಈ ದೇಶದ ಉದ್ಧಾರಕ್ಕಾಗಿ ನಿಮ್ಮ ಸಮಯವನ್ನು ಮೀಸಿಟ್ಟಿದ್ರೆ ದೇಶ ಎಂದೋ ಜಗತ್ತಿಗೆ ನಂಬರ್ 1 ಆಗ್ತಾ ಇತ್ತು. RSSನ ಮೂಲ ಅಜೆಂಡಾ ಈ RSS ಅಂಬೇಡ್ಕರ್ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನವನ್ನು ಒಪ್ಪಿಲ್ಲ, ಅಣ್ಣ ಬಸವಣ್ಣನವರ ವಿಚಾರಧಾರೆಗಳನ್ನು ಒಪ್ಪೋದಿಲ್ಲ, ತ್ರಿವರ್ಣ ಧ್ವಜವನ್ನ ಒಪ್ಪೋದಿಲ್ಲ, ಭಾರತ ದೇಶದ ಏನ್ ನಾವು ರಾಷ್ಟ್ರಗೀತೆ ಹಾಡ್ತೀವಿ ರಾಷ್ಟ್ರಗೀತೆ ಒಪ್ಪೋದಿಲ್ಲ. ಹಂಗಂದ್ರೆ ಎದಕ್ಕಿದ್ರಿ ನೀವು? ನಿಮ್ದೇ ಆದಂಥ ಪ್ರತ್ಯೇಕ ರಾಜ್ಯ, ಆ ರಾಜ್ಯದೊಳಗಡೆ ನಾವು ಇರಾಕ್ ಒಪ್ಪಂಗಿಲ್ಲ. ನಾವು ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ಇರಬೇಕಂತ ಒಪ್ಪುವಂತ ಜನ. ಎಲ್ಲಿವರೆಗೂ ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ಬಹುತ್ವದ ಭಾರತ ಇರಬೇಕಂತ ಹೇಳುವಂತ ಜನರು ಅಲ್ಲಿವರೆಗೂ ನೀವು ಯಾರಂದ ಏನೋ ಕಿತ್ಕೊಳ್ಳಕ್ ಆಗಂಗಿಲ್ಲ. ಇದು ಜನ ಮಾತಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರ ಪ್ರಿಯಾಂಕ್ ಖರ್ಗೆ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಅಥವಾ ಅವ್ರು ಹಾಕಿರುವಂತ ಸವಾಲು ನ್ಯಾಯಬದ್ಧ, ಕಾನೂನುಬದ್ಧವಾಗಿ, ಮತ್ತು ಅವ್ರ ಗೌರವ ಅವ್ರದ್ದು ಏನಪ್ಪಾ ಅಂದ್ರ ಗೌರವಿತವಾದಂತ ಸ್ಥಾನದಾಗ ಅದಾರ. ಅವರು ದೇಶದ ಗೃಹ ಮಂತ್ರಿಗಳದಾರ ಅಂದ್ರೆ ಅವ್ರು ನಿಮ್ಗೆ ಲೆಕ್ಕಪತ್ರ ಕೇಳವ್ರೆ. ಈಗ ಯಾರೋ ಹೇಳಿದ್ರಲ್ಲ ಅವರು, ನಮ್ದು ಹಂಗೈತಿ, ಯಾವ ಜಿಗ್ಜಿನಿಗೆ ಬೆದರಿಕೆ ಹಾಕಿದಲ್ಲ, ಏನಪ್ಪ ಕೊಲೆ ಮಾಡಕ್ಕೂ ಹಿಂಸೆ ಹಂಗಿಲ್ಲ ಅನ್ನೋದು ದಾಟಿ ಹೋಗಿ ಮಾತಾಡ್ಯಾರ ಅವರು. ಅದೇ ಬೇಸ್ ಮ್ಯಾಗನ ಪ್ರಿಯಾಂಕ್ ಖರ್ಗೆ ಅವರು ಕಾನೂನನ್ನ ಜಾರಿ ತರಬೇಕು. ಎಲ್ಲಿವರೆಗೂ RSS ತನ್ನ ರಿಜಿಸ್ಟರ್ಡ್ ಕಾಪಿ ತೋರ್ಸಂಗಿಲ್ಲ, ತನ್ನ ಲೆಕ್ಕಪತ್ರವನ್ನು ತೋರ್ಸಂಗಿಲ್ಲ, ತನ್ನ ಸದಸ್ಯತ್ವ ಏನು RSS ನಲ್ಲಿ ಯಾರೆಲ್ಲ ಸದಸ್ಯರುಗಳದಾರ ಅದನ್ನು ತೋರ್ಸಂಗಿಲ್ಲ, ಅಲ್ಲಿವರೆಗೂ ಅವ್ರಿಗೆ ಯಾವುದೇ ರೀತಿ ಅವಕಾಶಗಳನ್ನ ಕೊಡಬಾರ್ದಂತ ಸಾರ್ವಜನಿಕ ವಲಯದಲ್ಲಿ ಸ್ಟ್ರೈಕ್ಗಳು ನಡೆದಾವ, ಹೋರಾಟಗಳು ನಡೆದಾವ, ಸಾಮಾಜಿಕ ಜಾಲತಾಣಗಳಲ್ಲಿ ಟ್ವೀಟ್ಗಳು ನಡೀತಾ ಇದ್ದಾವ. ಯಾಕೆ ಬೇಕು ನಿಮ್ಗೆಲ್ಲ ಇದು RSSನವರಿಗೆ? ನಾವೇ ದೇಶ ನೀವೇನು ಕಾಪಾಡಿರ್ತೀರಿ ದೇಶವನ್ನ? ಯಾವಾಗ ಕಾಪಾಡಿದ್ರಿ ನೀವು ದೇಶವನ್ನ? ದೇಶದಾಗಿರ್ತಕ್ಕಂಥ ಅಸ್ಪೃಶ್ಯತೆ ನಿವಾರಣೆ ಮಾಡಕ್ ನಿಮ್ಗೆ ಯಾವುದೇ ಯೋಜನೆಗಳಿಲ್ಲ, ಸಮಾನತೆ ತರ್ಲಾಕ್ ನಿಮ್ಗೆ ಯಾವುದೇ ಯೋಜನೆಗಳಿಲ್ಲ. ತಂದೆ ತಾಯಿ ಅಂತ ಗಂಡಸರಿಗೆ ರಾಖಿ ಕಟ್ಸೋದು, ಬೇರೆ ಬೇರೆ ವಿಚಾರಗಳ ಒಳಗೆ ಒಂದ್ ರೀತಿ ಭಯೋತ್ಪಾದಕ ಚಟುವಟಿಕೆಗಳು ಹೆಂಗಿರ್ತಾವಲ್ಲ ಆ ರೀತಿ ನಿಮ್ಮ ವರ್ತನೆ ಐತಿ. ದೇಶದ ಜನರಿಗೆ ಬ್ಯಾಡಾಗಿರ್ತಕ್ಕಂಥದ್ದು ಆಯ್ತು. ಕೋಟಿ ಗಂಟಲೆ ನಿಮ್ಮಲ್ಲಿ ಸದಸ್ಯತ್ವ ಅದಾರಪ್ಪ ಅಂತ ಹೇಳಿದ್ರಿ, ಇನ್ನುಳಿದವರು 100 ಕೋಟಿ ಗಂಟಲೆ ನಿಮ್ಮನ್ನು ತಿರಸ್ಕಾರ ಮಾಡೋರು ಇದಾರಲ್ಲ, ಅವ್ರ ಮಾತಿಗೆ ಬೆಲೆ ಇಲ್ಲ. ಹಂಗಾಗಿ ಈ ಏನು ಪರಸ್ಪರ ಕೆಸರೆರ್ಚಾಟ ಹೇಳಿಕೆಗಳು RSS 3 ಬಾರಿ ಬ್ಯಾನ್ ಆದಾಗ, ಆ 3 ಬಾರಿ ಬ್ಯಾನ್ ಆದಾಗ ಬರೆದು ಕೊಟ್ಟಿರ್ತಕ್ಕಂಥದ್ದು ಐತಿ. RSS ಯಾವುದೇ ಕಾರಣಕ್ಕೂ ಯಾವುದೇ ರಾಜಕೀಯ ಪ್ರವೇಶವನ್ನ ಮಾಡಂಗಿಲ್ಲ, ರಾಜಕೀಯ ಚಟುವಟಿಕೆಗಳನ್ನ ಮಾಡಂಗಿಲ್ಲ ಅಂತೇಳಿ. ಹಂಗಂದ್ರೆ ಈ ರಮೇಶ್ ಜಿಗಜಿಣಗಿ ಯಾರು ಈ ರಮೇಶ್ ಜಿಗಜಿಣಗಿ?
ಬಿಜೆಪಿಗೆ RSS ಏನು ಸಂಬಂಧ ಇದೆ? ಹಾಗಾದ್ರೆ ಈಶ್ವರಪ್ಪ ಯಾರು? ಈ ಯತ್ನಾಳ್ ಗೌಡ ಯಾರು? ಉಳಿದವರೆಲ್ಲ ಮಾತನಾಡ್ತಾ ಇದ್ರಲ್ಲಪ್ಪ, ನೀವೆಲ್ಲ ಯಾರು? ಅಂದರೆ ನೇರವಾಗಿ RSSನ ಬಗಲ ಬಚ್ಚ ಯಾವುದಪ್ಪ ಅಂದ್ರೆ ಬಿಜೆಪಿ ಅಂತ ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ರಾಜಕೀಯ ಚಟುವಟಿಕೆಗಳನ್ನು ಮಾಡ್ತಾ ಇದಾರ. ಮತ್ತೊಮ್ಮೆ RSS ಅನ್ನ ಬ್ಯಾನ್ ಮಾಡ್ಬೇಕಂತೇಳಿ ಕೂಗುಗಳು ಕೇಳಿ ಬರಕತ್ತಾವ. ಕೆಲವೊಂದು ಫೇಕ್ ಅಕೌಂಟ್ ಮಾಡಿಕೊಂಡು ಅಥವಾ ಯಾರು ಅವ್ರ ಅಪ್ಪಗಾಗಂಗಿಲ್ಲ ಇವ್ರ ಅಪ್ಪಗಾಗಂಗಿಲ್ಲ. ಈ ದೇಶದ ಹಣೆ ಬರದವರ ನಮ್ಮ ಅಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಒಂದು ಆರ್ಟಿಕಲ್ ಗಡಿ ಅಡಿಯಲ್ಲಿ ಬ್ಯಾನ್ ಮಾಡೋಕೆ ಬರ್ತೈತಿ, ಬೆಳೆಸೋಕ್ಕೂ ಬರ್ತೈತಿ. ಸಂವಿಧಾನಕ್ಕೆ ಬೆಲೆ ಕೊಡ್ರಿ ಅಂತಾನೆ ಜನರ ಕೂಗೈತಿ. ಏನಪ್ಪಾ ಅಂದ್ರ ಪ್ರಿಯಾಂಕ್ ಖರ್ಗೆ ಅವ್ರ ಕೂಗೈತಿ. ಹಂಗಾಗಿ RSS ಅನ್ನುವಂಥ ಅನಧಿಕೃತವಾದಂಥ ಸಂಘಟನೆ ಜನರಿಗೆ ಬೇಕಾಗಿರೋದು ಗುರುದಕ್ಷಿಣೆ ಐತಿ, ಜನರ ಬೆಂಬಲದಿಂದ ಯಾವ ಜನರಿಗೆ ಬೇಕಾಗೈತಿ? ಜಾತಿವಾದಿಗಳಿಗೆ ಬೇಕಾಗೈತಿ. ಜಾತಿಯನ್ನ ಜೀವಂತ ಇಡೋರು ಬೇಕಾಗೈತಿ, ಮೇಲು ಕೀಳು ಮಾಡೋರಿಗೆ ಅದು ಬೇಕಾಗೈತಿ. ಅದು RSSನವರೇ ಮಾಡಿರುವಂಥ ದಾಖಲೆಗಳು ಅದಾವ. ಇಲ್ಲೇ ಓಡಾಡುವಂಥ RSSನವರು ದಲಿತರನ್ನ ಎಷ್ಟರ ಮಟ್ಟಿಗೆ ಸೇರಿಸ್ತಾರ, ಎಲ್ಲಿಗೆ ಸೇರಿಸ್ತಾರ, ಅವರ ವಿಚಾರಗಳೇನು ಎಲ್ಲ ಗೊತ್ತದ, ನಮಗ ಎಲ್ಲ ಗೊತ್ತದ. ಹಂಗಾಗಿ ಇದು RSS ವರ್ಸಸ್ DSS ಅಂದರೆ ದಲಿತರಿಗೆ ಮತ್ತು RSSನವರಿಗೆ ನಡೆದಿರುವಂಥ ಮಹಾಯುದ್ಧ. ಇಲ್ಲೇ ನಮ್ಮ ಭಾಗದಲ್ಲಿ ಅನೇಕ ಸಾರಿ ದಲಿತರ ಮೇಲೆ ಕ್ರೂರತೆಯನ್ನು ಪ್ರದರ್ಶನ ಮಾಡಿ ಜೈ ಶ್ರೀರಾಮ್ ಅನ್ನುವಂಥ ಕೂಗನ್ನು ಕೂಗ್ಯಾರ. ಜೈ ಭೀಮನ ವಿರುದ್ಧ ಯಾವ ಮುಸಲ್ಮಾನರು ದಲಿತರ ವಿರೋಧ ಮಾಡಿ ಕೆಲವೊಂದು ಕಡೆ ಶಾಖೆ ಬಡ್ದಿರ್ತೈತಿಲ್ಲ, ಶಾಖ ಬಡ್ದಿರ್ತೈತಿ, ಅದ್ರದ್ದು ಕಾವು ಬಡ್ದಿದ್ದಕ್ಕೆ ಮುಸಲ್ಮಾನರು ಜಾತೀಯತೆ ಮಾಡಿದ್ದಾರ. ಅತಿ ಹೆಚ್ಚು ನಮಗೆ ಹೆದರಿಕೆ ಇರುವಂಥದ್ದು ಯಾರಿಗಪ್ಪ? ದಲಿತರಿಗೆ. ಈ ದೇಶದ ದಲಿತರಿಗೆ ಅಂದ್ರೆ ಹಿಂದೂಗಳಿಂದ, ಹಿಂದೂ ಸವರ್ಣೀಯರಿಂದ ದಲಿತರಿಗೆ ಇವತ್ತಿಗೂ ಹೆದರಿಕೆ ಇರುವಂಥದ್ದು. ಅವ್ರನ್ನ ಊಟದ ಹೊರಗಿಡೋದು, ಊರು ಹೊರಗಿಡೋದು, ಗುಡಿ ಪ್ರವೇಶ ನಿಷೇಧ ಮಾಡೋದು, ಇವ್ರನ್ನ ಹೊಡೆದು ಜೈ ಶ್ರೀರಾಮ್ ಅನ್ನೋದು, ಇವೆಲ್ಲ RSS ಕಲಿಸಿರ್ತಕ್ಕಂಥ ಬುದ್ಧಿಗಳದವಲ್ಲ, ಸಂವಿಧಾನ ವಿರೋಧ ಬುದ್ಧಿ. ಅಂದು ಸಂವಿಧಾನವನ್ನು RSS ಒಪ್ಪಿಲ್ಲ, ಸಾವರ್ಕರ್ ಒಪ್ಪಿಲ್ಲ. ತನ್ನ ತಪ್ಪೊಪ್ಪಿಗೆ ಬರೆದುಕೊಂಡು ಸುಳ್ಳು ದೇಶಭಕ್ತ, ಸುಳ್ಳು ಸ್ವತಂತ್ರ ಹೋರಾಟಗಾರ ಅಂತ ಬಿಡುದು ಪಡೆದುಕೊಳ್ಳುವಂತ RSSಗೆ ತಕ್ಕ ಪಾಠವನ್ನ ಪ್ರಿಯಾಂಕ್ ಖರ್ಗೆ ಅವರು ಕಲಿಸ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಎತ್ತಿರುವಂತಹ ಈ ಧ್ವನಿ ಇದು ರಾಷ್ಟ್ರವ್ಯಾಪಿ ಹರಡಿತ್ತು. ಇವತ್ತು RSSನೊಳಗೆ ಇದ್ದವರಿಗೂ ಸಹಿತ ತಮ್ಮನ್ನ ತಾವು ಪ್ರಶ್ನೆ ಮಾಡ್ಕೊಳ್ಳಂಗಾಗೈತೆ. ಹೌದಲ್ಲ, ನಾವು ಅನಧಿಕೃತ ಸಂಘಟನೆ ಒಳಗದೀವಲ್ಲ, ಇವರು ದೇಶ ಪ್ರೇಮದ ಹೆಸರಿನ ಮೇಲೆ ಏನೆಲ್ಲ ಅನಾಚಾರಗಳು ಮಾಡ್ತಾ ಇದ್ದಾರೆ. ಗೌರಿ ಲಂಕೇಶ್ ಕೊಂದವ್ರು ಯಾರು? MM ಕಲಬುರ್ಗಿ ಕೊಂದವ್ರು ಯಾರು? ಬೇರೆ ಬೇರೆಯವರಿಗೆ ಬೆದರಿಕೆ ಕರೆಗಳನ್ನು ಹಾಕ್ತಿರೋರು ಯಾರು ಅಂತೇಳಿ ವಿಚಾರ ಮಾಡುವಂಗೆ ಮಾಡೈತಿ. ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ಇಡೀ ಬಹುಜನ ಸಮಾಜ, ದಲಿತ ಸಮಾಜ ಎಲ್ಲರೂ ಕೂಡ ಇದ್ದಾರೆ. ಅದರ ಬಗ್ಗೆ ಅನೇಕರು ಮಾತನಾಡ್ತಾ ಇದ್ದಾರೆ. ದಲಿತ ಸೇನೆ ಅಧ್ಯಕ್ಷರಾಗಿರ್ತಕ್ಕಂಥ ಏನು ಹನುಮಂತ ಯಳಸಂಗಿ ಅವರು ಮಾತನಾಡಿದ್ರು. ಬೇರೆ ಬೇರೆ ಎಲ್ಲ ದಲಿತ ಪರ ಸಂಘಟನೆಯ ಮುಖಂಡರುಗಳು ಸಹ ಮಾತಾಡ್ತಾ ಇದ್ದಾರೆ. ಇನ್ನುಳಿದ ಸಂಘಟನೆಯವರು ಬಾಯಿ ಮುಚ್ಕೊಂಡು ಕುಂಡ್ರಬೇಡ್ರಿ, ಮಾತಾಡ್ರಿ. ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಮಾತನಾಡಕ್ ಹಕ್ಕು ಕೊಟ್ಟಾರ, ಸಂಘಟನೆ ಕಟ್ಟಕ್ ಹಕ್ಕು ಕೊಟ್ಟಾರ. ನ್ಯಾಯಯುತವಾಗಿ ಸಂವಿಧಾನಬದ್ಧವಾಗಿ ಮಾತನಾಡಕ್ಕೆ ಏನ್ ನಿಮ್ಗೆ ಬ್ಯಾನಿ? ಒಬ್ಬ ಜಿಗ್ಜಿಣಿಗೆ ಅಂತ ಬಂದ ಕಿಶನಲ್ಲಿ ಚಾಪಲೂಸಿ ಮಾಡಿ ಚಮಚಾಗಿರಿ ಮಾಡ್ತಾ ಇದ್ದಾರೆ. RSS ಚಮಚಾಗಿರಿ. ನಾವೆಲ್ಲ ದಲಿತ ಪರವಾಗಿ ಹೋರಾಟ ಮಾಡೋರು, ನಾವು ನ್ಯಾಯಬದ್ಧ ಹೋರಾಟ ಮಾಡೋರು ಎಲ್ಲಿದ್ದೀರಿ? ಯಾವ ಬಿಲ್ದಾಗ ಕೂತೀರಿ? ಎಲ್ಲರೂ ಒಂದು ಮಾತನಾಡಬೇಕು. ಪ್ರಿಯಾಂಕ್ ಖರ್ಗೆ ಅವರಿಗೆ ಧ್ವನಿಯಾಗಿ ಧ್ವನಿ ನಿಲ್ಲಬೇಕು ಅನ್ನುವಂಥದ್ದು ಕೆಳಮಟ್ಟದಿಂದ ಕೂಗಿ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ನಡೆದಿರುವಂತಹ ಏನಿದು RSS ವರ್ಸಸ್ ಪ್ರಿಯಾಂಕ್ ಖರ್ಗೆ ಅಥವಾ RSS ವರ್ಸಸ್ DSS ನಡೆದಿರ್ತಕ್ಕಂಥ ಅಥವಾ ದಲಿತ ಪರ ಸಂಘಟನೆಗಳ ಜೊತೆ ನಡೆದಿರ್ತಕ್ಕಂಥ ಈ ತಿಕ್ಕಾಟದಲ್ಲಿ ಭೀಮ್ ಆರ್ಮಿ, ದಲಿತ ಸೇನೆ, DSS ಸೇರಿದಂತೆ ಎಲ್ಲರೂ ಕೂಡ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಪೋರ್ಟ್ ಕೊಟ್ಟು ಮಾತನಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ನಿಜವಾದ ಅಂಬೇಡ್ಕರ್ ಮಗ, ಅಂಬೇಡ್ಕರ್ ವಂಶಸ್ಥ. ಯಾರಿಗೆ ಹೆದರುವಂತ ಪ್ರಶ್ನೆ ಇಲ್ಲ. ಕಾನೂನು ಸುವ್ಯವಸ್ಥೆ ಮತ್ತು ಕಾನೂನಿನ ಅಡಿಯಲ್ಲಿ, ಸಂವಿಧಾನದ ಅಡಿಯಲ್ಲಿ ಪ್ರಶ್ನೆ ಮಾಡುವಂತ ಹಕ್ಕಿರೋ ಕಾರಣ ಪ್ರಶ್ನೆ ಮಾಡಿದ್ದೀನಿ ಎಂದರೆ ಮುಂದಿನ ದಿನಮಾನಗಳಲ್ಲಿ ಇದು ಯಾವ ತೀರ್ಪು ಪಡಿತೈತೆ ಅನ್ನೋದನ್ನ ಕಾದು ನೋಡೋದ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.